ಭಾರತ ಏಷ್ಯಾ ಕಪ್ ಗೆದ್ದು ಬೀಗಿದೆ. ಆದರೆ ಸೋಲಿನ ಉರಿ ಮಾತ್ರ ಪಾಕಿಸ್ತಾನಕ್ಕೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹೀಗಾಗಿ ಭಾರತ ಕೊಟ್ಟ ತಿರುಗೇಟು ಪಾಕಿಸ್ತಾನ ಕೂಡ ಕಾಪಿ ಮಾಡ್ತಾ ಇದೆ. ಈ ಮಧ್ಯೆ ಪಾಕ್ ಭಾರತ ನಡುವಿನ ಕ್ರಿಕೆಟ್ ಜಟಾಪಟಿ ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ. ಮುಗಿಲು ಮುಟ್ಟಿದ ಭಾರತ ಪಾಕ್ ಏಷ್ಯಾ ಕಪ್ ಜಟಾಪಟಿ. ದೇಶದ ಒಳಗೂ ಹೊರಗೂ ಆಪರೇಷನ್ ಸಿಂಧೂರ ಕದನ. ಏಷ್ಯಾ ಕಪ್ ಟೂರ್ನಿ ಹಿಂದೆಂದಿಗಿಂತಲೂ ಅತಿ ಹೆಚ್ಚು ವಿವಾದ ಸೃಷ್ಟಿಸಿದೆ. ಟೂರ್ನಿ ಆರಂಭದಿಂದಲೂ ನಡೆಯುತ್ತಿರುವ ಜಟಾಪಟಿ ಮುಗಿದ ಮೇಲೂ ನಿಲ್ತಿಲ್ಲ. ಆನ್ ಫೀಲ್ಡ್ ನಲ್ಲಿ ನಡೆದ ಸ್ಲಡ್ಜಿಂಗ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಪಾಕಿಸ್ತಾನ ಆಟಗಾರರಿಗೆ ಭಾರತೀಯ ಆಟಗಾರರು ಕೊಟ್ಟ ಕೌಂಟರ್ಗಳು ಭಾರಿ ಗುಲ್ಲೆಬ್ಬಿಸಿವೆ. ಹ್ಯಾರಿಸ್ ರೌಫ್ಗೆ ಜಸ್ಪ್ರೀತ್ ಬುಮ್ರಾ ಕೊಟ್ಟ ವಿಮಾನ ಪತನದ ಕೌಂಟರ್, ಅಬ್ರಾರ್ ತಲೆ ತಿರುಗಿಸಿದ್ದಕ್ಕೆ ಸಂಜು ಸ್ಯಾಮ್ಸನ್ ಮತ್ತು ಟೀಮ್ ಕೊಟ್ಟ ಕೌಂಟರ್, ಪಿಸಿಬಿ ಅಧ್ಯಕ್ಷ ಮೊಹಸಿನ್ ನಖ್ವಿಗೆ ಟ್ರೋಫಿ ಇಲ್ಲದೆ ಕೊಟ್ಟ ಬೋಸ್. ಹೀಗೆ ಸಾಮಾಜಿಕ ಜಾಲತಾಣಗಳು ಭಾರತ ಪಾಕ್ ಪಂದ್ಯದ ಮೀಮ್ಗಳಿಂದ ತುಂಬಿ ಹೋಗಿವೆ. ಟೀಮ್ ಇಂಡಿಯಾ ಕ್ಯಾಪ್ಟನ್ ಅನುಕರಿಸಿದ ಪಾಕ್ ಕ್ಯಾಪ್ಟನ್. ಟೀಮ್ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತಮ್ಮ ಏಷ್ಯಾ ಕಪ್ ಪಂದ್ಯಗಳ ಸಂಭಾವನೆಯನ್ನ ಆಪರೇಷನ್ ಸಿಂಧೂರದ ಯೋಧರಿಗೆ ಅರ್ಪಿಸುವುದಾಗಿ ಘೋಷಿಸಿದ್ರು. ಆದ್ರೆ ಇದನ್ನೇ ನಕಲು ಮಾಡಿದ ಪಾಕ್ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗಾ ತಮ್ಮ ಸಂಭಾವನೆಯನ್ನ ಆಪರೇಷನ್ ಸಿಂಧೂರದ ಸಂತ್ರಸ್ತರಿಗೆ ನೀಡ್ತೇನೆ ಅಂತ ಹೇಳಿದ್ದಾರೆ. ಅರ್ಥಾತ್ ಉಗ್ರರಿಗೆ ನೀಡ್ತೇನೆ ಅಂತ ಹೇಳಿದ್ರು. ಕ್ರಿಕೆಟ್ಗೂ ಯುದ್ಧಕ್ಕೂ ಹೋಲಿಕೆ ಬೇಡ, ಮೋದಿಗೆ ಕಾಂಗ್ರೆಸ್ ಸಲಹೆ. ಇನ್ನು ಆಪರೇಷನ್ ಸಿಂಧೂರಕ್ಕೆ ಏಷ್ಯಾ ಕಪ್ ಗೆಲುವನ್ನ ಹೋಲಿಸಿ ಟ್ವೀಟ್ ಮಾಡಿದ ಪ್ರಧಾನಿ ಮೋದಿಗೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರೇ, ಮೊದಲಿಗೆ ಒಂದು ಕ್ರಿಕೆಟ್ ಪಂದ್ಯವನ್ನ ಯುದ್ಧಕ್ಕೆ ಹೋಲಿಕೆ ಮಾಡೋದು ಸರಿಯಲ್ಲ. ಎರಡನೆಯದಾಗಿ, ನೀವು ಹಾಗೆ ಹೋಲಿಕೆ ಮಾಡಿದ್ದೆ ಆದ್ರೆ ನೀವು ಭಾರತ ತಂಡದಿಂದ ಒಂದು ವಿಷಯ ಕಲಿಬೇಕು. ಒಬ್ಬ ಒಳ್ಳೆಯ ನಾಯಕ ಗೆಲುವಿಗೆ ಹತ್ತಿರವಾಗಿದ್ದಾಗ ಯಾವತ್ತೂ ಮೂರನೇ ಅಂಪೈರ್ ಆದೇಶದಂತೆ ಕದನ ವಿರಾಮ ಘೋಷಿಸೋದಿಲ್ಲ. ಇನ್ನು ಕಪಿಲ್ ದೇವ್ ಸೇರಿದಂತೆ ಕೆಲ ಹಿರಿಯ ಆಟಗಾರರು ಕ್ರೀಡೆಯನ್ನ ರಾಜಕೀಯದಿಂದ ದೂರ ಇಡಬೇಕು ಅಂತ ಸಲಹೆ ನೀಡಿದ್ದಾರೆ. ಪಾಕ್ ಮಾಜಿ ಆಟಗಾರರಾದ ಶೋಯಬ್ ಮಲಿಕ್ ಭಾರತ ಟ್ರೋಫಿ ನಿರಾಕರಿಸಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ಶೋಯಬ್ ಅಖ್ತರ್ ಕೂಡ ಪಾಕ್ ಕ್ಯಾಪ್ಟನ್ ಮತ್ತು ಕೋಚ್ ಮೇಲೆ ಸಿಟ್ಟಾಗಿದ್ದಾರೆ. ಎಸಿಸಿ ಮುಂದೆ ಇಂದು ಬಿಸಿಸಿಐನಿಂದ ದೂರು. ಒಂದೆಡೆ ಆಟಗಾರರ ಮಧ್ಯೆ ಜಟಾಪಟಿ, ಮತ್ತೊಂದೆಡೆ ರಾಜಕೀಯ ನಾಯಕರ ಮಧ್ಯೆ ಫೈಟಿಂಗ್. ಇದರ ಮಧ್ಯೆ ಏಷ್ಯಾ ಕಪ್ ಗೆದ್ರು ಟ್ರೋಫಿ ನೀಡದ್ದಕ್ಕೆ ಬಿಸಿಸಿಐ ಗರಂ ಆಗಿದೆ. ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಮುಂದೆ ಟ್ರೋಫಿ ಮತ್ತು ಮೆಡಲ್ಸ್ ನೀಡದ ಬಗ್ಗೆ ದೂರು ನೀಡಲು ಮುಂದಾಗಿದೆ. ಇವತ್ತು ದುಬೈನಲ್ಲಿ ನಡೆಯುವ ಸಭೆಯಲ್ಲಿ ದೂರು ನೀಡಲಿದೆ. ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಮತ್ತು ಆಶೀಶ್ ಶೆಲಾರ್ ವಿಷಯ ಪ್ರಸ್ತಾಪಿಸಲಿದ್ದಾರೆ. ಒಂದು ವೇಳೆ ಇಲ್ಲಿ ಸಮಸ್ಯೆ ಬಗೆಹರಿಯದಿದ್ರೆ ಐಸಿಸಿಗೆ ದೂರು ನೀಡೋದಕ್ಕೂ ಬಿಸಿಸಿಐ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.